ಏತ ನೀರಾವರಿ ಯೋಜನೆಯ ಪೈಪ್ ಲೈನ್ ಕಟ್ಟಾಗಿದೆ. ರೈತರ ಜಮೀನಿಗೆ ಭಾರಿ ಪ್ರಮಾಣದ ನೀರು ನುಗ್ಗಿದೆ. ಏತ ನೀರಾವರಿ ಯೋಜನೆಯ ಪೈಪ್ ಲೈನ್ ಕಟ್ಟಾಗಿತ್ತು. ಪರಿಣಾಮ ರೈತರ ಜಮೀನಿಗೆ ನುಗ್ಗಿದ ಅಪಾರ ಪ್ರಮಾಣದ ನೀರು, ಭಾರಿ ಪ್ರಮಾಣದ ನೀರು. ಬೆಳಗಾವಿಯ ಕಾಗವಾಡ ತಾಲೂಕಿನ ಕೆಂಪುವಾಡ ಗ್ರಾಮದಲ್ಲಿ ಘಟನೆ ನಡೆದಿದೆ. ಬೆಳಗಾವಿಯ ಕಾಗವಾಡ ತಾಲೂಕಿನ ಕೆಂಪುವಾಡ ಗ್ರಾಮ ಬಸವೇಶ್ವರ ಏತ ನೀರಾವರಿ ಒಂದು ವರ್ಷದಲ್ಲಿ ಎರಡನೇ ಸಲ ಪೈಪ್ ಲೈನ್ ಹಾಳಾಗಿರೋದಂತೆ. ಪೈಪ್ ಲೈನ್ ಒಡೆದು ಲಕ್ಷಾಂತರ ಲೀಟರ್ ನೀರು ಪೋಲಾಗಿದೆ. ಮೊದಲೇ ರಾಜ್ಯದಲ್ಲಿ ನೀರಿಲ್ಲ. ಏತ ನೀರಾವರಿಗೆ ಭಾರಿ ಪ್ರಮಾಣದ ನೀರು ಬೇಕೇ ಬೇಕು. ಈ ಪ್ರಮಾಣದಲ್ಲಿ ನೀರು ಪೋಲಾಗಿರೋದು ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಪೈಪ್ ಕಟ್ಟಾಗಿದೆ. ಏತ ನೀರಾವರಿಗೆ ಬಳಸುವಂತಹ ಪೈಪ್ಗಳ ಗುಣಮಟ್ಟಗಳು ಇವತ್ತು ಪ್ರಶ್ನೆಗೆ ಕಾರಣವಾಗ್ತಾ ಇದೆ. ಎರಡನೇ ಸತಿ ಅಂತ ಇದು ಕಟ್ಟಾಗ್ತಾ ಇರೋದು. ಹಾಗಾದ್ರೆ ನೀವು ಬಳಸ್ತಾ ಇರೋ ಪೈಪ್ ಯಾವುದು, ಎಷ್ಟು ಥಿಕ್ನೆಸ್ ಇದು ಅನ್ನೋದು ಚರ್ಚೆಯಾಗಿದೆ. ಈ ಪ್ರಮಾಣದಲ್ಲಿ ನೀರು ಪೋಲಾಗೋದು, ಈ ಪ್ರಮಾಣದ ನೀರಿಗಾಗಿ ರೈತರು ಕಂಗಾಲಾಗಿದ್ದಾರೆ ರಾಜ್ಯದಲ್ಲಿ. ಇಂತಹ ಸಂದರ್ಭದಲ್ಲಿ ನೋಡಿ, ಏತ ನೀರಾವರಿಗೆ ಬಳಸಿರುವಂತಹ ಪೈಪ್ ಲೈನ್ ಕಟ್ಟಾದಂತಹ ದೃಶ್ಯವನ್ನು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಇದು ಬಸವೇಶ್ವರ ಕೆನಾಲ್ ಸರ್ಕಾರ ಬಾವಿ ಹತ್ತಿರ ಹೊಡೆದಿದೆ ಕೆಂಪುವಾಡ.